ಹಲೋ ಸ್ನೇಹಿತರೆ, ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ರಾಣೆಬೆನ್ನೂರಲ್ಲಿರುವ ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಾವು ಇಲ್ಲೇ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಸಿದ್ಧಾರೂಢ ಮಠಕ್ಕೆ ಹೋಗೋಣ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದೇ ಮಠದ ದ್ವಾರ ಬಾಗಿಲು. ಇಲ್ಲಿಂದ ನೀವು ಬಲಕ್ಕೆ ತಿರುಗಿ ಒಳಗೆ ಹೋಗಬೇಕು ಸ್ನೇಹಿತರೆ. ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರಲ್ಲಿದೆ ಮಠ. ಯಾವುದೇ ರೋಡ್ ಟರ್ನಿಂಗ್ಸ್ ಇಲ್ಲ, ಸ್ಟ್ರೇಟ್ ರೋಡಲ್ಲಿದೆ. ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಒಂದೇ ಸ್ಟ್ರೇಟ್ ರೋಡ್ ಇದೆ ಸ್ನೇಹಿತರೆ ಮಠಕ್ಕೆ. ನಿಮಗೆ ಯಾವ ಥರನೇ ಕನ್ಫ್ಯೂಷನ್ ಕೂಡ ಆಗಲ್ಲ ಇಲ್ಲಿ ಹೋಗುವಾಗ. ನೋಡ್ತಿದ್ದೀರಲ್ಲ, ಇಲ್ಲಿ ಕಾಣ್ತಿರೋ ಕೆಂಪು ಗೇಟೇ ಮಠದ ಗೇಟ್. ಹಾಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಶ್ರೀ ಸಿದ್ಧಾರೂಢ ನಗರ 4ನೇ ಕ್ರಾಸಲ್ಲಿ ಇದೆ. ಇವಾಗ ಗೇಟ್ ತೆಗೆದು ಒಳಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಮಠದ ಹೊರಾಂಗಣ ಇದು. ಶ್ರೀ ಸಿದ್ಧಾರೂಢ ಮಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಶಾಂತವಾಗಿದೆ ಅಂತ. ಹೊರಗೆ ಗಿಡ ಮರಗಳನ್ನು ಕೂಡ ಬೆಳೆಸಿದ್ದಾರೆ ಸ್ನೇಹಿತರೆ. ಸದ್ಗುರು ಶ್ರೀ ಸಿದ್ಧಾರೂಢ ಮಹಾರಾಜರು ಯಾವಾಗಲೂ ಜಾತಿಗಳನ್ನು ಖಂಡಿಸುತ್ತಿದ್ದರು. ಹಾಗೆಯೇ ಎಲ್ಲರೂ ಒಂದೇ ಎಂದು, ಸಮಾನವಾಗಿ ಅರ್ಹರು ಎಂದು ನಂಬಿದವರು. 6ನೇ ವಯಸ್ಸಿನಲ್ಲೇ ತಮ್ಮ ಮನೆ ಮತ್ತು ಕುಟುಂಬವನ್ನು ಒಂದು ಉದ್ದೇಶದಿಂದ ತೊರೆದವರು ಸ್ನೇಹಿತರೆ. ಅವರು ಸಾಮಾನ್ಯವಾಗಿ ಸದ್ಗುರು ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಗುರುವನ್ನು ಹುಡುಕಿ ಹೊರಟವರು. ಅವರು ಆಧ್ಯಾತ್ಮಿಕ ಜಾಗೃತಿಯ ಕಲ್ಪನೆಯೊಂದಿಗೆ ದೇಶದ ಉತ್ತರದಿಂದ
ದಕ್ಷಿಣಕ್ಕೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಯಾಣಿಸಿದವರು. ಕೊನೆಗೆ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದವರು. ಹಾಗಾಗಿ 1929ರಲ್ಲಿ ಹುಬ್ಬಳ್ಳಿಯಲ್ಲೇ ಅವರು ನಿಧನರಾದ ಕಾರಣ ಅದೇ ಸ್ಥಳದಲ್ಲಿ ಸಿದ್ಧಾರೂಢ ಮಠವನ್ನು ನಿರ್ಮಿಸಲಾಗಿದೆ. ಈಗ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಕೂಡ ಪಡೆದಿದೆ ಸ್ನೇಹಿತರೆ. ಸರಳ ಜೀವನ ಹಾಗೂ ಬೋಧನೆಯಿಂದ ಅಪಾರ ಭಕ್ತವೃಂದವನ್ನು ಸಂಪಾದಿಸಿದವರು. ಹಾಗಾಗಿ ಅವರ ನೆನಪಿನಲ್ಲಿ ಎಲ್ಲ ಕಡೆ ಸಿದ್ಧಾರೂಢ ಮಠವನ್ನು ನಿರ್ಮಿಸಲಾಗಿದೆ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಮತ್ತೆ ಬೇರೆ ಬೇರೆ ಸ್ಥಳದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ರಾಜಣ್ಣ,